ವಿದ್ಯಾರ್ಥಿಗಳೇ, ಈ ಹಿಂದಿನ ವಿಡಿಯೋ ಭಾಗದಲ್ಲಿ ಅಭಾಗಲಬ್ಧ ಸಂಖ್ಯೆಯನ್ನು ಸಂಖ್ಯಾರೇಖೆಯಲ್ಲಿ ಗುರುತಿಸುವುದು ಈ ವಿಷಯದ ಮೇಲೆ ವರ್ಗಮೂಲ 2 ಸಂಖ್ಯಾರೇಖೆಯ ಮೇಲೆ ಹೇಗೆ ಗುರುತಿಸುವುದು ಎಂಬ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ವರ್ಗಮೂಲ 3 ಸಂಖ್ಯಾರೇಖೆಯ ಮೇಲೆ ಗುರುತಿಸುವುದು ಹೇಗೆ ಎಂಬುದಾಗಿ ತಿಳಿದುಕೊಳ್ಳೋಣ. ಮೊದಲಿನ ಹಾಗೆ ಇಲ್ಲಿ ನಾವು ಒಂದು ಸಂಖ್ಯಾರೇಖೆಯನ್ನು ರಚಿಸಬೇಕು. ಸಂಖ್ಯಾರೇಖೆಯ ಮೇಲೆ OA ಸಮ 1 ಯೂನಿಟ್, ಒಂದು ಮೂಲಮಾನ. ಇದು ನಾವು ವರ್ಗಮೂಲ 2ಕ್ಕೂ ಕೂಡ ಇದೇ ರೀತಿ ಮಾಡಿದ್ದೇವೆ. ಮಾಡಬೇಕು. OAಯನ್ನು ಎಳಿಬೇಕು. ಎ ಬಿಂದುವಿನಲ್ಲಿ AB ಲಂಬ 1 ಯೂನಿಟ್ ಇರುವಂತೆ ಒಂದು ಲಂಬವನ್ನು OAಗೆ ಎಳಿಬೇಕು. OBಯನ್ನು ಜೋಡಿಸಬೇಕು. ಈಗಾಗಲೇ ನಾವು ತಿಳಿದ ಹಾಗೆ OBಯ ಬೆಲೆ ವರ್ಗಮೂಲ 2. ಇಲ್ಲಿ ನಾವು ಇನ್ನೂ ಒಂದು ಸ್ವಲ್ಪ ಮುಂದಕ್ಕೆ ಕನ್ಸ್ಟ್ರಕ್ಷನ್ ಅಥವಾ ರಚನೆ ಮಾಡಬೇಕು. ಬಿ ಬಿಂದುವಿನಲ್ಲಿ ಮತ್ತೊಂದು ಲಂಬವನ್ನು ಎಳಿಬೇಕು. ಅದರ ಉದ್ದ 1 ಮೂಲಮಾನ ಅಥವಾ 1 ಯೂನಿಟ್ ಇರಬೇಕು. ಸಿ ಬಿಂದುವನ್ನು ಗುರುತಿಸಬೇಕು. ಈಗ O ಮತ್ತು ಸಿಯನ್ನು ಜೋಡಿಸಬೇಕು. ಅದು ವರ್ಗಮೂಲ 3ರ ಬೆಲೆ ಆಗಿರ್ತದೆ. ಇದರ ನಿಖರವಾದ ಬೆಲೆಯನ್ನು ತಿಳಿದುಕೊಳ್ಳಲು ನಾವು ಒಂದು ಅರ್ಧವೃತ್ತವನ್ನು O ಕೇಂದ್ರವಾಗಿಟ್ಟುಕೊಂಡು OC ತ್ರಿಜ್ಯವನ್ನು ಇಟ್ಕೊಂಡು ಒಂದು ಅರ್ಧವೃತ್ತವನ್ನು ಎಳಿಬೇಕು. ಅದು ಸಂಖ್ಯಾರೇಖೆಯನ್ನು P ಬಿಂದುವಿನಲ್ಲಿ ಛೇದಿಸುತ್ತದೆ. ಅದು ವರ್ಗಮೂಲ 3ರ ಬೆಲೆಯನ್ನು ಸೂಚಿಸುತ್ತದೆ. ಅದರ ನಿಖರವಾದ ಬೆಲೆ 1.72 ಆಗಿರುತ್ತದೆ. ಬಹಳ ಆಸಕ್ತಿಯಿಂದ ಈ ವಿಷಯವನ್ನು ನೀವು ಕಲಿಬಹುದು ಅಂತ ನನ್ನ ಭಾವನೆ. ಮುಂದಿನ ವಿಡಿಯೋ ಭಾಗದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳು.